ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಈಗಾಗಲೇ ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ವಿಡಿಯೋದ ಮೂಲಕ ಡೀಟೇಲ್ ಆಗಿರೋಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾದರೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕುರಿತಾಗಿ ಎಲ್ಲರೂ ಕೂಡ ನಾನು ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯನ್ನು ಹೊತ್ತಿರ್ತೀರ. ಆ ಆಸೆ ಆಕಾಂಕ್ಷೆಗಳು ನಿಮ್ಮದಾಗಬೇಕು ಅನ್ನೋದಾದರೆ ಅದಕ್ಕೆ ಮುಂಚಿತವಾಗಿ ನಮ್ಮ ಪರೀಕ್ಷಾ ಸಿದ್ಧತೆಯು ಕೂಡ ಅತ್ಯಂತ ತ್ವರಿತಗತಿಯಲ್ಲಿ ನಡೀತಾ ಹೋಗಬೇಕು. ಇನ್ ಕೇಸ್ ನಾವು ಬರೀ ಆಂಬಿಷನ್ಸ್ ಇಟ್ಕೊಂಡು ಬರೀ ಆಸೆಗಳನ್ನು ಇಟ್ಕೊಳ್ತಾ ಹೋದ್ವಿ, ನಾವು ಆ ಸಿದ್ಧತೆಗಳನ್ನು ನಡೆಸದೇ ಇದ್ದಲ್ಲಿ ನಾವು ಈ ಸಲನೂ ಕೂಡ ಫೇಲ್ಯೂರ್ ಆಗ್ತೀವಿ. ಆ ರೀತಿ ನಾವು ಫೇಲ್ಯೂರ್ ಆಗಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಅದಕ್ಕೆ ಬೇಕಾಗಿರೋಂತಹ ಸೂಕ್ತವಾದಂಥ ಪರೀಕ್ಷಾ ಸಿದ್ಧತೆಯನ್ನು ಮಾಡ್ತಾ ಹೋಗಬೇಕು. ಹಾಗಾದರೆ ಒಂದು ಡೌಟ್ ಎಲ್ರಿಗೂ ಬರುತ್ತೆ. ಬಹಳಷ್ಟು ಜನ ನನಗೆ ಕೇಳೋ ಪ್ರಶ್ನೆ ಒಂದೇ, ಏನದು ಅಂತ ಅನ್ನೋದಾದರೆ, ಮೇಡಮ್ ಯಾವುದೇ ಒಂದು ಹುದ್ದೆಗಾಗಲಿ ನಾವು ಹೇಗೆ ಪ್ರಿಪ್ರೇಷನನ್ನು ಮಾಡಬೇಕು, ಆ ಪರೀಕ್ಷಾ ಸಿದ್ಧತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನನಗೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಹಾಗಾದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ಎಕ್ಸಾಮ್ ಪ್ರಿಪ್ರೇಷನ್ಸ್ ಬಗ್ಗೆ, ಅಂದರೆ ಮುಖ್ಯವಾಗಿ ನಾನಿಲ್ಲಿ ಗಮನದಲ್ಲಿಟ್ಕೊಳ್ತಾ ಇರೋಂಥ ಅಂಶ ಯಾವುದು ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಪರೀಕ್ಷಾ ಸಿದ್ಧತೆಯನ್ನು ನೀವು ಹಂತ ಹಂತವಾಗಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಈ ಕ್ಲಾಸನ್ನು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ, ತುಂಬ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಜೊತೆಗೆ ಅತ್ಯಂತ ಅಮೂಲ್ಯವಾದಂಥ ಮಾಹಿತಿಯು ಕೂಡ ಈ ವಿಡಿಯೋದ ಮೂಲಕ ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮಗೋಸ್ಕರ ನಾವು ಟೆಲಿಗ್ರಾಮ್ ಗ್ರೂಪ್ಗಳನ್ನು ಕೂಡ ಆರಂಭ ಮಾಡಿದ್ದೀವಿ. ಈ ಒಂದು ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು, ಹಾಗೆಯೇ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಬೋದು, TET ಪ್ರಿಪ್ರೇಷನ್ಸ್ ಆಗಿರ್ಬೋದು, ಇಂತಹ ಶಿಕ್ಷಕ ಸಂಬಂಧಿತ ಪ್ರಿಪ್ರೇಷನ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಹಾಗೆ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ನಿಮಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋಂಥ ಕ್ಯಾಂಡಿಡೇಟು ನೀವು ಕೂಡ ಅಲ್ಲಿ ಜಾಯ್ನ್ ಆಗ್ಬೋದು. ಹಾಗಾದರೆ ಇವತ್ತಿನ ಈ ಒಂದು ಬ್ಯೂಟಿಫುಲ್ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನಾವು ಎಲ್ಲ ಎಕ್ಸಾಮ್ಸಿಗೆ, ಕೇವಲ ಆ ಎಕ್ಸಾಮು ಈ ಎಕ್ಸಾಮು ಅಂತ ಅಲ್ಲ, ಎಲ್ಲ ಎಕ್ಸಾಮ್ಸ್ಗೂ ಕೂಡ ಒಂದು ಪ್ರಾಪರ್ ಆಗಿರೋಂಥ ಟೈಮ್ ಟೇಬಲನ್ನು ಫಿಕ್ಸ್ ಮಾಡಬೇಕು. ನೋಡಿ, ಮೇಕ್ ಪ್ರಾಪರ್ ಟೈಮ್ ಟೇಬಲ್ ಯುವರ್ ಸೆಲ್ಫ್. ಸೊ ನಮ್ಮಷ್ಟಕ್ಕೆ ನಾವು ಯಾರೋ ಹೇಳ್ತಾರೆ, ಯಾರೋ ಹೇಳೋವಂಥ ಟೈಮ್ ಟೇಬಲ್ ಹಾಕೋದಕ್ಕಿಂತಲೂ ಕೂಡ ನಿಮಗೆ ಯಾವ ಕೆಲಸ ಎಷ್ಟು ಗಂಟೆಗಾಗುತ್ತೆ, ಮುಖ್ಯವಾಗಿ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ವರ್ಕಿಂಗ್ ಮ್ಯಾನ್ಸ್ ಆಗಿರ್ಬೋದು, ಹಾಗೆಯೇ ಹೋಮ್ ಮೇಕರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಚಾನಲ್ನ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡೋಂಥ ಗೃಹಿಣಿಯರಿಗೋಸ್ಕರ ಏನಪ್ಪ ಅಂದರೆ ನಿಮ್ಮ ಕೆಲಸಗಳು ಎಷ್ಟು ಗಂಟೆಗೆ ಮುಗಿಯುತ್ತೆ, ನೀವು ಯಾವಾಗ ಫ್ರೀ ಆಗ್ತೀರಾ, ನಿಮ್ಮ ಕೆಲಸದ ನಡುವೆ ನೀವು ಹೇಗೆ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ಚಿಂತನೆಯನ್ನು ಮಾಡಬೇಕಾಗತ್ತೆ. ನಾನೀಗ ನಿಮಗೆ ಹೇಳ್ತೀನಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಜಾಬಿಗೆ ಹೋಗ್ತೀರಾ. ಮಾರ್ನಿಂಗ್ 10 to 4 o'clock, 4:30, 5 o'clock ಅಂತ ಅಂದ್ಕೊಳ್ರಿ. 10 to 5ವರೆಗೂ ಕೂಡ ನೀವು ವರ್ಕಿಂಗಲ್ಲಿ ಇರ್ತೀರ. ಇಷ್ಟು ಅವಧಿ ನಿಮಗೆ ಏನನ್ನೂ ಕೂಡ ಸ್ಟಡಿ ಮಾಡೋದಕ್ಕೆ ಆಗಲ್ಲ. ಪ್ರೈವೇಟ್ ಶಾಲೆಗಳು ಆಗಿರೋದ್ರಿಂದ ಸುಮಾರು ನಿಮಗೆ 6 to 8 ಪೀರಿಯಡ್ಸ್ಗಳನ್ನು ಕೂಡ ಅವರು ಕೊಡುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಓಕೆ, ಈ ಟೈಮನ್ನು ನೀವು ಬಿಟ್ಬಿಡಿ. ಈ ಟೈಮ್ಗಿಂತ ಮುಂಚೆ ನಿಮಗೆ ಮಾರ್ನಿಂಗ್ 5 o'clock ನಿಮ್ಮ ರುಟೀನ್ ಸ್ಟಾರ್ಟ್ ಆಯಿತು ಅಂತಂದರೆ 5 to 6 ನಿಮ್ಮ ಒಂದು 5 to 15 minutes ಅಂದರೆ ಒಂದು 15 ನಿಮಿಷ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಸೆಲ್ಫ್ ಫ್ರೆಶ್ನೆಸ್ಗೋಸ್ಕರ ನೀವು ಇಡಬೇಕು. ಸೊ ನೋಡಿ, ಫ್ರೆಶ್ನೆಸ್ಗೋಸ್ಕರ ನೀವೇನು ಮಾಡಬೇಕು, ಒಂದು 15 minutes ಇಡಿ. 5:15 ನೀವು ಸುಮಾರು ಒಂದು 6:15ವರೆಗೂ ಕೂಡ ನೀವು ಸ್ಟಡಿಯನ್ನು ಮಾಡ್ಬೋದು. ಯಾಕಂದರೆ ತುಂಬ ಚಳಿ ಇರುತ್ತೆ. ಈಗ ಚಳಿ ಇರೋದ್ರಿಂದ ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. 5:15 6:15ವರೆಗೂ ನೀವು ಇದು ಬೆಸ್ಟ್ ಟೈಮ್. ಮಾರ್ನಿಂಗ್ ಈಸ್ ದ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಮೈಂಡ್ ರಿಯಲಿ ಹೇಳಬೇಕು ಅಂದರೆ ತುಂಬ ಫ್ರೆಶ್ನೆಸ್ ಇರುತ್ತೆ.
ಆ ಟೈಮನ್ನು ಯಾರೂ ಮಿಸ್ ಮಾಡಬೇಡಿ. ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂಯೇಬಲ್ ಟೈಮ್ ಫಾರ್ ಯು ಅಂತ ನಾನು ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನೀವೇನು ಮಾಡಿ, ಈ ಟೈಮನ್ನು ಹೆಚ್ಚು ಪ್ರಿಫರೆನ್ಸ್ ಕೊಟ್ಟು ಈ 1 ಅವರ್ನಲ್ಲಿ ನಿಮಗೆ ಯಾವುದು ತುಂಬ ಟಫ್ ಅಂತ ಅನಿಸುತ್ತೋ ನಿಮ್ಮ ಒಂದು ಸಬ್ಜೆಕ್ಟ್ ವಿಚಾರವಾಗಿ ನೀವಿಲ್ಲಿ ಸ್ಟಡಿ ಮಾಡ್ತಾ ಹೋಗಿ. 6:15ರಿಂದ ಆ್ಯಸ್ ಯೂಶ್ವಲ್ ವಾಕಿಂಗ್ ಹೋಗೋರು ಇರ್ತಾರೆ, ಹಾಗೆಯೇ ಮನೆ ಕೆಲಸ ಮಾಡೋಂಥ ಹೆಣ್ಮಕ್ಳಿರ್ತಾರೆ, ಹಾಗೆ ವರ್ಕಿಂಗ್ ವುಮೆನ್ಸ್ ಮನೆ ಕೆಲಸ ಮಾಡ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗೋರು ಇರ್ತಾರೆ. ಆಮೇಲೆ ಗಂಡು ಮಕ್ಳಿಗೂ ಕೂಡ ಕೆಲಸಗಳಿರುತ್ತೆ, ಮಕ್ಕಳು ಮದುವೆ ಆಗಿರ್ತಾರೆ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋದಿರುತ್ತೆ, ಮತ್ತೊಂದು ಕೆಲಸಗಳು ಇದ್ದೇ ಇರುತ್ತೆ. ಇದನ್ನು ನೀವು 10 o'clock ತನಕ ನೀವು ಈ ಕೆಲಸ ಮಾಡ್ಕೋಬೋದು. ಇನ್ನು ಸಂಜೆ 5 to ಒಂದು 15 ನಿಮಿಷ ನೀವು ರೆಸ್ಟ್ ಮಾಡ್ಕೊಳ್ಳಿ. ಸೊ ಸಂಜೆ ಏನು ಮಾಡಿ ಅಂದರೆ ಒಂದು 2 ಅವರ್ಸನ್ನು ನಿಮಗೋಸ್ಕರ ನೀವು ಮೀಸಲಾಗಿಡಬೇಕು. ಜಸ್ಟ್ ಮಾರ್ನಿಂಗ್ 1 ಅವರ್ ಮತ್ತು ಸಂಜೆ 2 ಅವರ್, 3 ಅವರ್ ನೀವು ಟೈಮನ್ನು ನಿಮಗೋಸ್ಕರ ಸ್ಪೆಂಡ್ ಮಾಡಿ, ನಿಮ್ಮ ಸ್ಟಡೀಸ್ಗೋಸ್ಕರ ಸ್ಪೆಂಡ್ ಮಾಡಿ. ಇನ್ನು ಬರೋವಂಥ 8 ತಿಂಗಳು ನಿಮಗೆ ಕಾಲಾವಕಾಶ ಸಿಗುತ್ತೆ. ಆ 8 ತಿಂಗಳಲ್ಲಿ ಈ 2 ಅವರ್ಸ್ 2 × 8 16, ಸೊ 116 ಆದಷ್ಟು ನೀವೇನು ಮಾಡಿ ಅಂತಂದರೆ ಟೈಮನ್ನು ಸೇವ್ ಮಾಡಿಕೊಂಡು ರಜಾ ದಿನಗಳಲ್ಲೂ ಕೂಡ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗಿ. ಈ ರೀತಿ ನಿಮಗೆ ಅಡ್ಜಸ್ಟ್ ಹೆಂಗಾಗುತ್ತೋ ಆ ರೀತಿ ಟೈಮ್ ಟೇಬಲನ್ನು ನಿಮ್ಮಷ್ಟಕ್ಕೆ ನೀವೇ ಪ್ರಿಪೇರ್ ಮಾಡಬೇಕು. ಓಕೆ, ಇದು ನನಗೆ ತುಂಬ ಉತ್ತಮವಾದಂಥ ವಿಚಾರ ಅಂತ ಅಂದ್ಕೊಳ್ತೀನಿ. ಎರಡನೇದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಲೆಬಸ್. ಫಸ್ಟ್ ಯು ಹ್ಯಾವ್ ಟು ಅನಲೈಸ್ ಯುವರ್ ಸಿಲೆಬಸ್ ಪ್ರಾಪರ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಒಂದು ಪಠ್ಯಕ್ರಮ, ಈ ಪ್ರೌಢಶಾಲಾ ಶಿಕ್ಷಕರಿಗೆ ಏನೆಲ್ಲ ಪಠ್ಯಕ್ರಮ ಇದೆ ಅನ್ನೋದನ್ನು ಫಸ್ಟ್ ಕುತ್ಕೊಂಡಿದ್ದು ಕಾಮಾಗಿ ನೀವು ಓದ್ತಾ ಹೋಗಿ. ಯಾಕೆ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಆ ಮೇಲ್ನೋಟದಲ್ಲಿರೋಂಥ ತಾತ್ಪರ್ಯವನ್ನು ಅರ್ಥ ಮಾಡಿಕೊಂಡ್ರೆ ಅರ್ಧ ಒಂದು ಸ್ಟಡೀಸನ್ನು ನೀವು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಇನ್ ಕೇಸ್ ನೀವು ವಿಥೌಟ್ ಎನಿ ಸಿಲೆಬಸ್ ಹೌ ಕ್ಯಾನ್ ಯು ಸ್ಟಡಿ ಅಲ್ವಾ? ಇಟ್ಸ್ ಹೈಲಿ ಇಂಪಾಸಿಬಲ್ ಫಾರ್ ಯು. ದಟ್ಸ್ ವೈ ನೀವೇನು ಮಾಡಬೇಕು, ಸಿಲೆಬಸ್ಸನ್ನು ನೀಟಾಗಿ ಅರೇಂಜ್ ಮಾಡಿ, ಹೇಗೆ ನಾನು ಓದ್ಕೊಳ್ಬೇಕು, ಯಾವ್ಯಾವ ಚಾಪ್ಟರ್ಸ್ಗಳನ್ನು ನಾನು ಹೇಗೆ ಮುಗಿಸ್ಬೇಕು, ಯಾವ ಚಾಪ್ಟರ್ಗೆ ಕಡಿಮೆ ಒಂದು ಪ್ರಾಶಸ್ತ್ಯ ಕೊಡಬೇಕು, ಆಮೇಲೆ ನನಗೆ ಯಾವ ಚಾಪ್ಟರ್ ಬಗ್ಗೆ ಪರ್ಫೆಕ್ಟ್ ಇದ್ದೀನಿ ನಾನು ಅನ್ನೋದನ್ನು ನೀವು ಫಸ್ಟ್ ಯು ಹ್ಯಾವ್ ಟು ಡಿವೈಡ್ ಯುವರ್ ಸಿಲೆಬಸ್. ನಿಮ್ಮ ಪಠ್ಯಕ್ರಮವನ್ನು ನೀವು ಅಚ್ಚುಕಟ್ಟಾಗಿ ಡಿವೈಡ್ ಮಾಡ್ತಾ ಹೋಗಬೇಕು. ಯಾವ್ದು ನನಗೆ ಬರುತ್ತೆ, ಯಾವ್ದು ನಾನು ಹೆಚ್ಚು ಫೋಕಸ್ ಮಾಡಬೇಕು, ಯಾವುದಕ್ಕೆ ನಾನು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನೀವು ಫಸ್ಟ್ ನಿಮ್ಮ ಸಿಲೆಬಸ್ಸನ್ನು ಅನಲೈಸ್ ಮಾಡೋವಂಥ ಒಂದು ಪ್ರಕ್ರಿಯೆ ನೀವು ಬೆಳೆಸ್ಕೊಂಡ್ರಿ ಅಂತಂದರೆ ಈಸಿಲಿ ಯು ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಯು ಗಾಟ್ ಅಪಾಯಿಂಟ್ಮೆಂಟ್. ಓಕೆ, ಆ್ಯಂಡ್ ದೆನ್ ಈಗ ನಿಮಗೆ 100 ಪೋಸ್ಟ್ ಇರುತ್ತೆ ಒಂದು ವಿಭಾಗವಾರು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇಂಗ್ಲೀಷ್ ಆಗಿರ್ಬೋದು, ಈಗ 2000 ಪೋಸ್ಟ್ ಅಂತ ಹೇಳಿದ್ದಾರೆ, 2000ದಲ್ಲಿ ಎಲ್ಲ ವಿಭಾಗವಾರು ಹಂಚಿಕೆ ಮಾಡಬೇಕಾಗತ್ತೆ. ಹಂಗೆ ವಿಭಾಗವಾರು ಒಂದೊಂದು ವಿಷಯಕ್ಕೆ 100 ಪೋಸ್ಟು ಅಥವಾ 50 ಪೋಸ್ಟ್ ಈ ರೀತಿ ಬಂದಾಗ 50ರಲ್ಲಿ ನೀವು ಒಬ್ಬರಾಗಬೇಕು ಅನ್ನೋದಾದರೆ ಫಸ್ಟ್ ನಿಮ್ಮ ಸಿಲೆಬಸ್ಸನ್ನು ಅನಲೈಸಿಸ್ ಮಾಡ್ಕೊಳ್ಳಿ. ನಾನು ಹೇಳೋದು ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನಿಮಗೇನಾದರೂ ಈ ವಿಡಿಯೋ ತುಂಬ ಒಂದು ವ್ಯಾಲ್ಯೂಯೇಬಲ್ ಆಗಿದೆ ಅಂತ ಅನ್ನೋದಾದರೆ ಜಸ್ಟ್ ಕ್ಲಿಕ್ ಆನ್ ಲೈಕ್ ಬಟನ್. ಸೊ ಲೈಕ್ ಮಾಡ್ತಾ ಹೋಗಿ, ಯಾಕೆ ಅಂತಂದರೆ ಮುಂದಿನ ಎಲ್ಲ ವೀಡಿಯೋಸ್ಗಳು ನಿಮಗೋಸ್ಕರ ನಾವು ಪ್ರೊವೈಡ್ ಮಾಡ್ತಾ ಇರೋಂಥದ್ದು. ಓಕೆ, ಆಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಮೇಡಮ್ ಎಲ್ಲಿ ಸಿಗುತ್ತೆ ಮೇಡಮ್ ಕ್ವಶನ್ ಪೇಪರ್ಸು, ನಮಗೇನು ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ಬೋದು. ಈಸಿ. ನಾನು ಕೂಡ ನಮ್ಮ ಒಂದು ರಾಮನ್ ಟ್ಯುಟೋರಿಯಲ್ ವತಿಯಿಂದ ಈಗಾಗಲೇ ನಾವು ಕ್ಲಾಸಸ್ಸನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ. ಫೆಬ್ರವರಿ 15ರಿಂದ ಕ್ಲಾಸಸ್ಸು ಆರಂಭ ಆಗುತ್ತೆ. ಆನ್ಲೈನ್ ಪೇಯ್ಡ್ ಕ್ಲಾಸಸ್ಗಳನ್ನು ಇಂಟ್ರೆಸ್ಟ್ ಇರೋಂಥ ಕ್ಯಾಂಡಿಡೇಟ್ಸು ಕೂಡ ತೊಗೊಳ್ತಾ ಹೋಗ್ಬೋದು. ನೀವು ಫೆಬ್ರವರಿ 15 ಒಳಗಾಗಿ ನೀವು ಪೇಮೆಂಟ್ ಮಾಡಿದ್ರೆ 2500 ರುಪೀಸ್ ಇರುತ್ತೆ. ಫೆಬ್ರವರಿ ನಂತರದಲ್ಲಿ 15ರ ನಂತರದಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮಗೆ 3000 ರುಪೀಸ್ ಪೇಮೆಂಟು ಆಗುತ್ತೆ. ಸೊ ಈ ಒಂದು 3000ಅಲ್ಲಿ ನಾವು 4 ಮಂತ್ ಸತತವಾಗಿ ನಿಮಗೆ ಕ್ಲಾಸಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಫಸ್ಟ್ ಪೇಪರ್ ಹಾಗೆ ಸೆಕೆಂಡ್ ಪೇಪರ್ ಯಾವ್ಯಾವ ವಿಷಯಕ್ಕೆ ಅಂದರೆ ಎಲ್ಲ ವಿಷಯಕ್ಕೂ ಕೂಡ ನಾವು ನಿಮಗೆ ಎಲ್ಲ ಸೋರ್ಸನ್ನು ನಾವು ಕಮೆಂಟ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗಾದರೆ ಈ ವಿಚಾರವಾಗಿ ನೀವು 8217670405 ನಮ್ಮ ಕ್ಲಾಸ್ನಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇರುತ್ತೆ. ಜೊತೆಗೆ ಈಚ್ ಆ್ಯಂಡ್ ಎವ್ರಿ ಲೆಸನ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ.
ಓಕೆ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋದ್ರಿಂದ ಏನು ಉಪಯೋಗ ಅಂತ ನೀವು ತಿಳ್ಕೊಳ್ಬೋದು. ಏನಿರುತ್ತೆ ಉಪಯೋಗ ಅಂದರೆ ಪ್ಯಾಟ್ರನ್ಸ್ ನಿಮಗೆ ಗೊತ್ತಾಗುತ್ತೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ಅಧ್ಯಾಯದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಅವ್ರು ಕೇಳಿದ್ದಾರೆ, ನಾನು ಹೆಚ್ಚು ಯಾವುದಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈಗ ಇಷ್ಟೂ ದಿನ ಆಗಿರೋಂಥ ಕ್ವಶನ್ ಪೇಪರ್ಸ್ಗಳನ್ನು ನಾವು ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಇಂಟ್ರೆಸ್ಟ್ ಇರೋಂಥ ಕ್ಯಾಂಡಿಡೇಟ್ಸ್ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಜೊತೆಗೆ ಪೇಯ್ಡ್ ಕ್ಲಾಸ್ಗಳನ್ನು ಕೂಡ ತಗೊಳ್ಬೋದು. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನಿಜವಾಗ್ಲೂ ವಿಶ್ಲೇಷಣೆ ಮಾಡಿದ್ದೇ ಆದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಗೊತ್ತಾಗುತ್ತೆ, ಮಾಡೆಲ್ ನಿಮಗೆ ಹೇಗಿರುತ್ತೆ ಹೇಗಿರಲ್ಲ, ನಾನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋ ಒಂದು ಐಡಿಯಾಸ್ ಕೂಡ ಬರ್ತಾ ಹೋಗುತ್ತೆ. ಇನ್ನು 4ನೇದಾಗಿ ನಾನು ಕೊಡೋಂಥ ಸಜೆಷನ್ ಏನಪ್ಪ ಅಂದರೆ, ವಿರಾಮ ವೇಳೆಯನ್ನು ಸದುಪಯೋಗ ಮಾಡ್ಕೊಳ್ಳಿ. ಒಂದು ಸಲ ನೀವು ಅಪಾಯಿಂಟ್ಮೆಂಟ್ ಆಯಿತು ಅಂದರೆ ನೆನ್ಪಿಟ್ಕೊಳ್ರಿ, ಒಂದೇ ಒಂದು ಸಲ ನೀವು ಅಪಾಯಿಂಟ್ಮೆಂಟ್ ಆದ್ರಿ ಅಂತಂದರೆ ನಿಮಗೆ ಜೀವನ ಪೂರ್ತಿ ವಿರಾಮನೇ ಇರುತ್ತೆ. ಹೇಗೆ ವಿರಾಮ ಅಂತಂದರೆ, ಓದೋದ್ರಿಂದ ಮುಕ್ತಿ ಸಿಗುತ್ತೆ ಅಂತಲ್ಲ, ಶಿಕ್ಷಕರಂತ ಆದ್ವಿ ಅಂತಂದರೆ ಅನ್ವೇಷಣಕಾರರಾಗೆ ಕೆಲಸ ಮಾಡಬೇಕು. ನಾವು ಪ್ರತಿದಿನ ಅನ್ವೇಷಣೆಯನ್ನು ಮಾಡ್ತಾನೇ ಇರಬೇಕು, ಓದ್ತಾನೇ ಹೋಗಬೇಕಾಗತ್ತೆ. ಆದರೆ ನಮಗೆ ಆದಂತಹ ಟೈಮ್ ನಮಗೆ ಸಿಗುತ್ತೆ ವಿರಾಮ ಮಾಡಲಿಕ್ಕೆ. ಆದರೆ ಅಪಾಯಿಂಟ್ಮೆಂಟ್ ಆಗೋಕ್ಕಿಂತ ಮುಂಚೆ ನಾವು ವಿರಾಮ ಅಂತ ಮಾತನ್ನು ಎತ್ತಬಾರ್ದು. ನಾವು ರೆಸ್ಟ್ಲೆಸ್ ಆಗಿ ನಾವು ವರ್ಕನ್ನು ಮಾಡಬೇಕಾಗತ್ತೆ. ಹಾಗೆ ಯಾರು ಮಾಡಿದಾರೋ ನಿಜವಾಗ್ಲೂ ಇವತ್ತಿನವರೆಗೂ ಕೂಡ ಸಕ್ಸಸ್ಸನ್ನು ಕಂಡಿದ್ದಾರೆ. ಹಾಗಾಗಿ ನನ್ನ ಒಂದು ವತಿಯಿಂದ ನಮ್ಮ ಅಭಿಪ್ರಾಯದ ಪ್ರಕಾರ ನಿಮಗೆ ಸಿಗೋಂಥ ವಿರಾಮ ವೇಳೆಯನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ಇನ್ ಕೇಸ್ ನೀವು ವಿರಾಮ ವೇಳೆಯನ್ನು ಸದುಪಯೋಗ ಮಾಡಿಕೊಳ್ಳಾರ್ದಂಗೆ ಟಿ ವಿ ನೋಡಿದೆ, ಮಾಲಿಗೆ ಹೋದೆ ಅಥವಾ ಇನ್ನೆಲ್ಲೋ ಹೋದೆ ಅಂತ ಅನ್ನೋದಾದರೆ ಡೆಫಿನೆಟ್ಲಿ ನೀವು ಆ ಟೈಮನ್ನು ಹಾಳು ಮಾಡ್ತೀರಾ. ಸೊ ಹಾಗಾಗಿ ಆ ಒಂದು ಸಮಯವನ್ನು ನೀವು ನಿಮ್ಮ ವೈಯಕ್ತಿಕ ಪ್ರಯೋಜನಕ್ಕೋಸ್ಕರ ನೀವು ಬಳಕೆ ಮಾಡಿದ್ದೇ ಆದಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರಾ ನಿಮ್ಮ ಲೈಫ್ನಲ್ಲಿ. ಎಸ್, ಇದು ನಮ್ಮ ರಾಮನ್ ಟ್ಯುಟೋರಿಯಲ್ ವತಿಯಿಂದ ನಿಮಗೆ ಕೊಡ್ತಾ ಇರೋಂಥ ಒಂದು ಬ್ಯೂಟಿಫುಲ್ ಸಜೆಷನ್. ಜೊತೆಗೆ ಇನ್ನು 5ನೇ ಅಂಶ, ತಾರ್ಕಿಕ ಚಿಂತನೆ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆ. ಇವು ಯಾಕೆ ಬೇಕು? ಎದಕ್ಕೆ ಬೇಕಿದು ನಮಗೆ? ನಾವು ತಾರ್ಕಿಕ ಚಿಂತನೆ ಯಾಕೆ ಮಾಡಬೇಕಪ್ಪ? ನೋಡಿ, ತಾರ್ಕಿಕ ಚಿಂತನೆ ಅಂತಂದರೆ ಕೇವಲ ಪಠ್ಯಕ್ರಮ ವಿಷಯಗಳಲ್ಲಿ, ಪಠ್ಯ ವಿಷಯದಲ್ಲಿ, ಆಮೇಲೆ ಜಾಬ್ ವಿಷಯದಲ್ಲಿ ಅಷ್ಟೇ ಇಲ್ಲ, ನಿಮ್ಮ ಒಂದು ಕುಟುಂಬದ ವಿಚಾರವಾಗಿಯೂ ಕೂಡ ಚಿಂತನೆ ಮಾಡಬೇಕು. ನನಗೋಸ್ಕರ ನನ್ನ ಕುಟುಂಬ ಎಲ್ಲ ಕೊಟ್ಟಿದೆ, ನಾನು ಕೂಡ ನನ್ನ ಕುಟುಂಬಕ್ಕೆ ಏನಾದರೂ ಕೊಡಬೇಕು, ನಾನು ಕೂಡ ನನ್ನ ಕುಟುಂಬದ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು, ನಾನು ಕುಟುಂಬದ ಜೊತೆಗೆ ಸಹಾಯ ಹಸ್ತವನ್ನು ತೋರಿಸ್ಬೇಕು ಅನ್ನೋ ಒಂದು ಆತ್ಮಗೌರವ, ಆತ್ಮಾಭಿಮಾನ, ಆತ್ಮ ವಿಶ್ಲೇಷಣೆಯನ್ನು ನೀವು ಮಾಡ್ತಾ ಹೋಗಿದ್ರೆ ಅಲ್ಲಿ ನೀವು ತಾರ್ಕಿಕವಾಗಿ ಚಿಂತನೆ ಮಾಡ್ತಾ ಹೋಗ್ತೀರಾ. ನಾನು ಓದ್ಕೋಬೇಕು, ನಾನು ಬರೀಬೇಕು, ನನ್ನ ಕುಟುಂಬಕ್ಕೆ ನಾನು ಆಧಾರವಾಗಿ ನಾನು ನಿಲ್ಲಬೇಕು ಅನ್ನೋ ಒಂದು ಚಿಂತನೆ ನಿಮಗೆ ಬಂದೇ ಬರುತ್ತೆ. ಹಾಗೆ ವಿಷಯಗಳ ಬಗ್ಗೆನೂ ಕೂಡ ನೀವು ತಾರ್ಕಿಕವಾಗಿ ಆಲೋಚನೆಯನ್ನು ಮಾಡಬೇಕು. ವಿಶ್ಲೇಷಣಾತ್ಮಕ ಅಂತಂದರೆ ಯಾವುದೇ ವಿಷಯವನ್ನು ನೀವು ಈಸಿಯಾಗಿ ಒಂದೇ ಮಾತಿನಲ್ಲಿ ಒಪ್ಕೊಳ್ಳೋದಲ್ಲ. ಯಾವಾಗಲೂ ಕೂಡ ಶಿಕ್ಷಕ ಆದಂಥವನು ಅನೇಕ ಒಂದು ವೈವಿಧ್ಯಮಯ ಚಿಂತನೆಯನ್ನು ಮಾಡ್ತಾ ಹೋಗಬೇಕು. ಅದರಲ್ಲಿ ವಿಶ್ಲೇಷಣಾತ್ಮಕವಾಗಿಯೂ ಕೂಡ ಕೆಲವೊಂದು ಕಂಟೆಂಟ್ಸ್ಗಳನ್ನು ನೀವು ಸುಲಭವಾಗಿ ಒಪ್ಕೊಳ್ಳೋಕ್ಕಾಗಲ್ಲ. ಬೇರೆ ಬೇರೆ ಎಲ್ಲ ಆಯಾಮಗಳಿಂದಲೂ ಕೂಡ ನೀವಲ್ಲಿ ಏನು ಮಾಡಬೇಕು, ಸ್ಟಡೀಸನ್ನು ಮಾಡ್ತಾ ಹೋಗಬೇಕಾಗತ್ತೆ. ಮೇಡಮ್ ಇಷ್ಟೇನಾ 5 ಟಿಪ್ಸ್? 5 ಟಿಪ್ಸ್ನ ಫಾಲೋ ಅಪ್ ಮಾಡಿದ್ರೆ ಸಕ್ಸಸ್ ಆಗ್ತೀವಾ ಅನ್ನೋರು ಕೂಡ ಇದ್ದಾರೆ. ಹೌದು, ನನ್ನ ಪ್ರಕಾರ ಕೊಡೋದಾದರೆ ಸುಮಾರು 100 ಟಿಪ್ಸ್ಗಳನ್ನು ಕೊಡ್ಬೋದು, ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ನಾನು ಕೊಡಬೇಕಾಗಿರೋದು ಒಂದು 5 ಟಿಪ್ಸ್ ಇತ್ತು. ಆ 5 ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗ್ತೀರಾ. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಕೂಡ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅನ್ನೋದಾದರೆ, ನೋಟ್ಸ್ ಮೇಕಿಂಗ್. ಯಾವಾಗಲೂ ಕೂಡ ಏನನ್ನೇ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ನೋಟ್ಸ್ ಮೇಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನಾವು ಸುಮ್ಮನೆ ಓದ್ತಾ ಇದ್ದೀವಿ ಸುಮ್ಮನೆ ಹಂಗೆ 4 ಪೇಜ್ ಓದ್ದೆ, 5 ಪೇಜ್ ಓದ್ದೆ, ಹಂಗೆ ಮನಸ್ಸಿನಲ್ಲಿ ಓದ್ಕೊಂಡೆ ಅಂತ ಅಂದರೆ ನಿದ್ದೆ ಬಂದುಬಿಡುತ್ತೆ. ಇದು ಬಹಳಷ್ಟು ಜನ ನಿದ್ದೆ ಮಾಡಿಬಿಡ್ತಾರೆ. ಸೊ ಅಂಥ ಟೈಮಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ನೋಟ್ಸ್ಗಳಂತ ನಮಗೋಸ್ಕರ ಇಟ್ಟಿದ್ದಾರೆ. ಆ ನೋಟ್ಸ್ಗಳನ್ನು ನೀಟಾಗಿ ಮಾಡ್ತಾ ಹೋಗಬೇಕು. ಎಲ್ಲ ಬರಿಬೇಕಾ ಮೇಡಮ್? ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲಿ ಇಲ್ಲ. ಆದರೆ ಏನು ಮಾಡಬೇಕು, ನಿಮಗೆ ಅನುಕೂಲವಾಗುವ ಕೋಡ್ನ ಬಳಸ್ಕೊಂಡು ಕೋಡ್ನಲ್ಲಿ ನೀವೇನು ಮಾಡಬೇಕು,
ಅಂದರೆ ಈಗ ಕೋಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯುದ್ಧವನ್ನು ನೆನ್ಪಿಟ್ಕೋಬೇಕು, ಯಾವುದೋ ಒಂದು ಇಸ್ವಿಯನ್ನು ನೆನ್ಪಿಟ್ಕೋಬೇಕು. ಆವಾಗ ನೀವು ನಿಮ್ಮದೇ ಆದಂತಹ ನೆನಪಿನ ಶಕ್ತಿಯನ್ನು ಬಳಸ್ಕೊಂಡು ಅದನ್ನು ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಯಾವುದೋ ಒಂದು ಕೋಡನ್ನು ಯೂಸ್ ಮಾಡ್ಬೋದು. ಸೊ ಈ ರೀತಿ ನೀವು ಓದುವುದರಲ್ಲಿ ಏನು ಮಾಡಬೇಕು, ಆಲೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ದಟ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಾನು ಹೇಳಿದ ರೀತಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿರೋಂಥ ವಿಡಿಯೋ ಇದು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಏನು ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ, ಟೆಲಿಗ್ರಾಮ್ ಲಿಂಕು ಮತ್ತು ವಾಟ್ಸಪ್ ಲಿಂಕು. ಆ ಗ್ರೂಪ್ಗಳಿಗೆ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.